ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಒಂದು ಮೆಸೇಜು ಅಥವಾ ಅದರಿಂದ ಏನಾದರೂ ಒಂದು ಯೂಸ್ ಆಗಬಹುದು, ಅಥವಾ ನಾನು ಹೇಳೋದ್ರಿಂದ ಅವ್ರಿಗೂ ಕೂಡ ನೆಕ್ಸ್ಟ್ ಸೇಫ್ ಆಗ್ಬೋದು. ಎಲ್ಲೋ ಒಂದು ಕಡೆ ಒಂದು ಬೆರಳಷ್ಟು ಎಣಿಕೆಯಲ್ಲಿ ಈ ಮೆಸೇಜಿಂದ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಸ್ ಗೈಸ್, ಅದು ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಪ್ರೆಗ್ನೆನ್ಸಿ. ಒಂದು ನಿಮಿಷ ಗೈಸ್ ಅಂತ ಹೇಳಿದ್ರೆ, ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗಲೇ ಯಾರಾದರೂ ಒಬ್ಬರು ಬರ್ತಾರೆ. ಸೊ ಮೇಲ್ಗಡೆ ಮನೆ ಆಂಟಿ ಒಂದಿದ್ರು, ಹೆಂಗಿದೆಯಾ ಏನು ನೋಡ್ಕೊಂಡು ಹೋಗೋಣ ಅಂಥೇಳಿ. ಸೊ ಅವ್ರ ಹತ್ರ ಒಂದು 5 ನಿಮಿಷ ಮಾತಾಡಿಕೊಂಡು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಸ್ ಗೈಸ್, ಅದೇನಪ್ಪ ಅಂತ ಹೇಳಿದ್ರೆ, ಎಲ್ಲ ಒಂದು ಕಡೆ ಈ ಬ್ಲಾಗಿಂದ ಸೊ ಯಾರಿಗಾದರೂ ಒಂದಿಬ್ಬರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋದು ಅಷ್ಟೇ. ಕೆಲವ್ರೊಬ್ರಿಗೆ ಹೇಳ್ಕೊಡೋರು ಯಾರೂ ಇರಲ್ಲ. ಇನ್ನು ಕೆಲವ್ರಿಗೆ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ, ಅವ್ರ ಮನೇಲಿ ಆಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಸೊ ಅಂಥವ್ರು, ಅಥವಾ ಇನ್ನು ಮದುವೆ ಆಗಿದ್ರು ಕೆಲವೊಮ್ಮೆ ಗಂಡ ಹೆಂಡತಿ ಬೇರೆ ಇರ್ತಾರೆ, ಅತ್ತೆ ಮಾವನ ಜೊತೆ ಇರಲ್ಲ, ಅಥವಾ ತಾಯಿ ತಂದೆ ಜೊತೆ ಇರಲ್ಲ. ಸೊ ದೂರ ಇರೋವಂಥವ್ರು, ಅಂಥವ್ರಿಗೆಲ್ಲ ಇದೊಂದು ಬೆಸ್ಟ್ ಸಜೆಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಮತ್ತು ನನಗೆ 4-5 ಮಕ್ಕಳು ಅಬೋಷನ್ ಆಗೋಕ್ಕೆ ಯಾಕೆ ಕಾರಣ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಏನಪ್ಪ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ನನಗಿರೋದು 2 ಮಕ್ಕಳು. ಸೊ ಒಂದು ಹೆಣ್ಣು ಒಂದು ಗಂಡು. ನನ್ನ ಮಗಳಿಗೆ ಈಗ 9 ವರ್ಷ. ಸೊ ಜನವರಿ ಬಂತು ಅಂದರೆ 9 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ನನ್ನ ಮಗನಿಗೆ ಈಗ 1.5 ವರ್ಷ. ಯಾಕೆ ಅಷ್ಟು ಡಿಫ್ರೆನ್ಸ್ ಅನ್ನೋದನ್ನು ಫಸ್ಟ್ ಶೇರ್ ಮಾಡ್ಕೊಂಬಿಡ್ತೀನಿ. ಎಸ್ ಗೈಸ್, ಆ್ಯಕ್ಚುಲಿ ಏನಂತ ಹೇಳಿದ್ರೆ, ರಿತಿಕ್ಷನ್ಗಿಂತ ಫಸ್ಟ್ ಒಂದು ಮಗು ಆಗಿತ್ತು. ಅದು 8 ತಿಂಗಳು ಪ್ರೆಗ್ನೆನ್ಸಿಲಿ ನನಗೆ ಅದು ಆ, ಮಗುನ ನಾರ್ಮಲ್ ಡೆಲಿವರಿನೇ ಮಾಡಿ ಆ ಮಗುನ, ಅಂದರೆ ಅದೇನಾಯಿತು ಅಂತ ಹೇಳಿದ್ರೆ, 5 ತಿಂಗಳ ಸ್ಕ್ಯಾನಿಂಗಲ್ಲಿ ನನಗೆ ಗೊತ್ತಾಯಿತು ಅದು ಮಗು ಬೆಳವಣಿಗೆ ಇಲ್ಲ ಅಂಥೇಳಿ. ಬಟ್ ಡಾಕ್ಟರ್ಸ್ ಏನು ಹೇಳಿದ್ರು ಅಂದರೆ, ಇಲ್ಲ ಟ್ರೀಟ್ಮೆಂಟ್ ಚೇಂಜ್ ಮಾಡೋಣ ಆಮೇಲೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು. ಸೊ ಟ್ರೀಟ್ಮೆಂಟಿಗಂತೂ ಸುಮಾರು ದುಡ್ಡು, ಅಂದರೆ ಈ 5 ಮಂತ್ಸಿಂದ 8 ಮಂತ್ಸ್ ಅಷ್ಟರಲ್ಲಿ ನನಗೆ ಒಂದು 2-2.5 ಲಕ್ಷ ಟ್ರೀಟ್ಮೆಂಟ್ಗೆ ತೊಗೊಂಡ್ರು. ಸೊ ಇದನ್ನು ತೊಗೋಬೇಕು ಅದನ್ನು ತೊಗೋಬೇಕು ಅಂತ ಅವ್ರು ಏನು ಹೇಳ್ತಾರೋ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಸೊ 8 ತಿಂಗಳವರೆಗೂ ಚೆನ್ನಾಗಿದೆ, ಪರವಾಗಿಲ್ಲ ಪರವಾಗಿಲ್ಲ ಅಂಥೇಳಿ 8 ತಿಂಗಳು ಆದಮೇಲೆ ಹೀಗೆ ಒಂದು ದಿವಸ ನನಗೆ ಹೊಟ್ಟೆ ನೋವು ಬರುತ್ತೆ. ಸೊ ಮೇ ಬಿ ಕೆಲವ್ರಿಗೆ ಪ್ರೀ ಮೆಚುರಿಟಿ ಬೇಬಿ ಬರುತ್ತಲ್ಲ, ಆ ಥರ ಹಂಗೆ ಆಗ್ಬೋದು ಅಂತ ಅಂದ್ಕೊಂಡೆ. ಆಮೇಲೆ ಅವರು 8 ತಿಂಗಳು ಸ್ಕ್ಯಾನಿಂಗಲ್ಲಿ ಸ್ಕ್ಯಾನ್ ಮಾಡಿ ಹೇಳಿದ್ರು, ಇಲ್ಲ ಮಗುಗೆ ಬೆಳವಣಿಗೆನೇ ಆಗಿಲ್ಲ, ಸೊ ಅದನ್ನು ಅಬಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ಮನೆಗೆ ಬಂದಂತೂ ಎಲ್ಲರೂ ಟೆನ್ಷನ್ ಆದ್ವಿ. ಸೊ ಫುಲ್ಲು ಹತ್ಕೊಂಡು ಹೋದೆ. ಆಮೇಲೆ ಇಲ್ಲ ಅದೇನಾಗುತ್ತೋ ಆಗಲಿ, ನಾನೇ ನೋವು ತಿಂತೀನಿ, 8 ತಿಂಗಳು ಹೆಂಗಿದ್ರು ಇದ್ದೀನಿ, ಸೊ ಇನ್ನೊಂದು ತಿಂಗ್ಳಿಗೆ ಏನಾಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅದೇನಾಯಿತು ಅಂತ ಹೇಳಿದ್ರೆ, ನನಗೆ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು, ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಡೆಲಿವರಿಗೆ ಅಂತ ಹೋದಾಗ ಫಸ್ಟ್ನೇ ಮಗುನ ನಾನು ನೆನೆಸ್ಕೊಂಡ್ರೆ, ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಆ ಮಗುನ ನೋಡಿರೋದು ನನಗಿನ್ನೂ ನೆನಪಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಷ್ಟು ಒಂದೇ ಸೆಕೆಂಡ್ ನನಗೆ ತೋರಿಸಿದ್ದು ನಮ್ಮಮ್ಮ. ಯಾಕೆ ಅಂತ ಹೇಳಿದ್ರೆ, ಅದು ಅದೇ ನೋವಲ್ಲಿ ಇರ್ತಾಳೆ ಅಂತ ಹೇಳಿ. ಸೊ ಆ ಮಗು ಇನ್ನು ನಾರ್ಮಲ್ ಡೆಲಿವರಿ ಟೈಪೇ ಮಾಡಿದ್ರು. ಬಟ್ ಅದು ಹೆಂಗಿತ್ತು ಅಂತ ಹೇಳಿದ್ರೆ, ಸೊ ಡೆಲಿವರಿ ಪೇಯ್ನ್ ಇಷ್ಟೇನಾ, ಇಷ್ಟಕ್ಕೆ ಇಷ್ಟೊಂದು ಅಂತಾರ ಅಂತ ಆ ಥರ ಅನ್ನಿಸ್ತು. ಬಟ್ ನನಗೆ 10:05ಕ್ಕೆ ಹೋಗಿದ್ದು, 10:15ಕ್ಕೆಲ್ಲ ಡೆಲಿವರಿ ಮಾಡಿದ್ರು. 5 ನಿಮಿಷ ನಾನು ನೋವು ತಿಂದಿದ್ದು. ಸೊ ಯಾಕೆ ಅಂತ ಹೇಳಿದ್ರೆ, ಅದು ಮಗು ಬಂದು ಯಾವ ಥರ ಇತ್ತು ಅಂದರೆ, ಒಂದು ಮೂಸಂಬಿ ಗಾತ್ರದ್ದು ಅಷ್ಟೇ ತಲೆ ಇದ್ದಿದ್ದು. ಸೊ ಕೈ ಕಾಲು ಮಾತ್ರ ಈಗ ನಾವು ಅಡಲ್ಟಾಗಿ ಎಷ್ಟು ಉದ್ದ ಇದ್ದೀವಿ ಇಷ್ಟೇ ಉದ್ದ ಇತ್ತು ಕೈ ಕಾಲು. ಬಟ್ ಒಂದು ಕಡ್ಡಿ ಥರ ತಲೆ ಇಷ್ಟೇ ಇದ್ದಿದ್ದು. ಸೊ ಅದಿರಲಿಲ್ಲ. ಡೆಲಿವರಿ ಆಗಿದ್ದು ಒಂದು ಅರ್ಧವರೆಗೆ ಆ ಮಗು ಸತ್ತೋಯ್ತು. ಸೊ ಅದಾದಮೇಲೆ 2 ಇಯರ್ಸ್, 1.5 ಇಯರ್ಸು ಇನ್ನು ಪ್ರೆಗ್ನೆನ್ಸಿ ಕ್ಯಾರಿ ಮಾಡಲಿಲ್ಲ ನಾವು. ಅದಾದಮೇಲೇ ರಿತಿಕ್ಷಾ ಹುಟ್ಟಿದ್ದು. ಸೊ ರಿತಿಕ್ಷಾ ಆದಮೇಲೆ ಅವಳಿಗೊಂದು 2 ಇಯರ್ಸ್ ಆಯಿತು ರಿತಿಕ್ಷಾ ಆದಮೇಲೆ. ಆಮೇಲೆ ನನಗೆ ಯಾಕೋ ಗೊತ್ತಿಲ್ಲ, ಅದು ಪ್ರೆಗ್ನೆನ್ಸಿ ಅನ್ನೋದೇ ನನಗೆ ಕಂಟಿನ್ಯೂ ಆಗ್ತಿರ್ಲಿಲ್ಲ. ಸೊ 2 ತಿಂಗಳಿಗೆ ಅಬೋರ್ಟ್ ಆಗೋದು, ಇಲ್ಲ ಒಂದು 3 ತಿಂಗಳಿಗೆ ಅಬೋರ್ಟ್ ಆಗೋದು, ಇಲ್ಲ ಒಂದು 4 ತಿಂಗಳಿಗೆ ಅಬೋರ್ಟ್ ಆಗೋದು, ಈ ಥರ ಆಗ್ತಾಯಿತ್ತು. ಸೊ ನನಗೆ ಬೇಡವೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಗ ಎಲ್ಲರೂ ಒಂದು ಸ್ವಲ್ಪ ಹೇಳಿದ್ರು, ಇಲ್ಲ ಒಂದೇ ಮಗು ಇದ್ದರೆ ಈ ಥರ ಕಷ್ಟ ಆಗುತ್ತೆ, ನೋಡ್ತಾ ಇರ್ತೀಯ ನೀನೇ, ಒಂದು ಆಕ್ಸಿಡೆಂಟ್ ಆಯಿತು ಏನೋ ಆಯಿತು, ಈ ಥರ ಎಲ್ಲ ಎಷ್ಟೊಂದು ಜನ ನೋಡ್ತೀಯ, ಒಂದು ಕಣ್ಣಲ್ಲ, ನಿಮ್ಗೆ ಗೊತ್ತಲ್ವ ತಂದೆ ತಾಯಿ ಅಂದಮೇಲೆ ಅವ್ರು ಯಾವ ಥರ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅಂತ. ಸೊ ಅದಾದಮೇಲೆ
ಕೋವಿಡ್ ಟೈಮಲ್ಲಿ ನನಗೆ 4 ತಿಂಗಳಾಗಿತ್ತು. ಸೊ, ನಾನು ಅರಸೀಕೆರೆಯಲ್ಲಿ ತೋರಿಸ್ತಾ ಇದ್ದಿದ್ದು. ಸೊ, ಅರಸೀಕೆರೆಯಲ್ಲಿ ಡಾಕ್ಟರ್ ಹತ್ರ ಹೋದೆ. ಅವ್ರೇನು ಮಾಡಿದ್ರು, ಆ ಕೋವಿಡ್ ಟೈಮಲ್ಲಿ ಬಂದು ಎಲ್ಲ ಸಿಚುವೇಷನ್ ಹೆಂಗಿತ್ತು ಅಂದರೆ, ಎಲ್ಲರೂ ಕೋವಿಡ್ ಪೇಷಂಟ್‌ಗಳೇ ಅನ್ನೋ ಥರ ಅವರು ಟ್ರೀಟ್ ಮಾಡಿಬಿಟ್ರು. ಸೊ, ನಾನು ಅಷ್ಟೇ, ನಾನು ಮನೇಲಿ ಚೆಕ್ ಮಾಡ್ಕೊಂಡಿದ್ದೀನಿ, ಈ ಥರ ಪಾಸಿಟಿವ್ ಬಂದಿದೆ. ಸೊ, ಚೆಕ್ ಮಾಡಿ ಅಂತ ಹೇಳಿದ್ರೆ, ಅವರು ಎಲ್ಲ ಸ್ಕ್ಯಾನು ಎಲ್ಲ ಚೆಕ್ ಮಾಡಿದ್ರು. ಬಟ್ ಪ್ರೆಗ್ನೆನ್ಸಿ ರಿಪೋರ್ಟ್ ಮಾತ್ರ ನೆಗೆಟಿವ್ ಅಂತ ಕೊಟ್ಟರು. ಸೊ, ನಾನೇನು ಮಾಡಿದೆ, ಡಾಕ್ಟರ್ಸೇ ಸ್ಕ್ಯಾನು ಎಲ್ಲ ಚೆಕ್ ಮಾಡಿದ್ದಾರೆ. ಅವರೇ ನೆಗೆಟಿವ್ ಅಂದಮೇಲೆ ಇನ್ನೇನು, ನನಗೆ ಮೋಸ್ಟ್ಲಿ ಅವಾಗ ಆ ಪ್ರೆಗ್ನೆನ್ಸಿ ತುಂಬ ಅಂದರೆ ತುಂಬ ವಾಮಿಟು, ಸುಸ್ತು ಎಲ್ಲ ಆಗ್ತಾಯಿತ್ತು. ಸೊ, ಅವರೇ ಟ್ಯಾಬ್ಲೆಟ್ ಕೊಟ್ರಲ್ಲ ಅಂದ್ಬಿಟ್ಟು, ಸೊ ಪೀರಿಯಡ್ ಪೋಸ್ಟ್‌ಪೋನ್ ಟ್ಯಾಬ್ಲೆಟ್ ಥರನೇ ಅನ್ನೋ ಟ್ಯಾಬ್ಲೆಟು. ಸೊ, ಅದನ್ನು ತಗೊಂಡೆ. ಅದನ್ನು ತಗೊಂಡು ಒಂದು ವೀಕ್ ಆದಮೇಲೆ ಫುಲ್ಲು ಸುಸ್ತಾಗ್ಬಿಟ್ಟೆ ನಾನು. ಯಾಕಂತ ಹೇಳಿದ್ರೆ, ಅದು ಮಗು ಇನ್ನೂ ತಲೆ ಚೆನ್ನಾಗಿ ಬೆಳೆದ್ಬಿಟ್ಟಿತ್ತು. ಸೊ, ಅದಾದಮೇಲೆ ನನಗೆ ಆಗ್ತಾ ಇರಲಿಲ್ಲ. ಅಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡಿಸಿದ್ರೆ, ಇದು ಪ್ರೆಗ್ನೆನ್ಸಿ 5 ಮಂತ್ಸ್ ಆಗಿದೆಯಮ್ಮ, ನಿನ್ಗೆ ಯಾರು ಈ ಟ್ಯಾಬ್ಲೆಟ್ ಕೊಟ್ಟಿದ್ದು ಅಂತ ಬೈದು ಅದೊಂದು ದೊಡ್ಡ ಇಶ್ಯೂ ಆಗಿ, ಸೊ, ಅದನ್ನು ನಾವೇ ಅಬಾರ್ಟ್ ಮಾಡಿಸ್ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಅದು ಮಗು ತಲೆಗೆ ಆಗಿಬಿಟ್ಟಿದೆ ಟ್ಯಾಬ್ಲೆಟ್ಸು. ಇನ್ ಕೇಸ್ ಅದು ಬಂದ್ರೂ, ಈಚೆ ಬಂದ್ರೂ ಫುಲ್ ಹ್ಯಾಂಡಿಕ್ಯಾಪ್ಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ, ಇಲ್ಲ ಅದನ್ನು ತೆಗ್ಸೋದೇ ಉತ್ತಮ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅದನ್ನು ತೆಗ್ಸಾದ್ಮೇಲೆ ನನಗಿನ್ನು ಮಕ್ಕಳೇ ಬೇಡ ಅನ್ನೋಷ್ಟು ಕಂಡೀಷನಿಗೆ ಹೋಗಿ, ನಾನು ಬೇಡ ಅಂತ ಹೇಳಿ ರಿತಿಕ್ಷನ್ ಒಬ್ಬಳನ್ನೇ ಇಟ್ಕೊಂಡೆ. ಸೊ, ಅವಳಿಗೆ 8 ಇಯರ್ಸ್ ಕಂಪ್ಲೀಟ್ ಆದ್ರೂ ನನಗೆ ಪ್ರೆಗ್ನೆನ್ಸಿ ಬೇಡವೇ ಬೇಡ, ನನಗೆ ಈ ಹಾಸ್ಪಿಟಲ್ ಸಹವಾಸ ಬೇಡ ಅಂದ್ಕೊಂಡು ಇದ್ದೆ. ಮೇಯ್ನ್ ಅದಕ್ಕೆ ಕಾರಣ ಏನು ಅಂದರೆ, ನನ್ನದ್ರಲ್ಲಿ ಜಾಸ್ತಿ ಬ್ಲಡ್ ಇರಲಿಲ್ಲ. ಆಮೇಲೆ ನಾನು ಆ ಟೈಮಲ್ಲಿ ನನಗೇನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ ಅಂಥೇಳಿ ನಾನು ತಿಂತಾ ಇರಲಿಲ್ಲ. ಅಂದರೆ ಈ ಕಾಳು, ಮೊಳಕೆ ಕಾಳು ಈ ಥರದ್ದೆಲ್ಲ ಜಾಸ್ತಿ ಕೊಡೋರು. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಪ್ಕೋತೀನಿ, ಸ್ಟಾರ್ಟಿಂಗ್ ಡೇಸ್ ಅಂದರೆ ಒಂದು 3 ಮಂತ್ಸು, 4 ಮಂತ್ಸ್ ಆಗೋವರೆಗೂ ಯಾರಿಗೂ ಏನೂ ಸೇರಲ್ಲ. ಬಟ್ ಆ ಟೈಮಲ್ಲಿ ನಾವು ಮಾಡೋ ಮೊದಲನೇ ತಪ್ಪು ಏನು ಅಂದರೆ, ಸೇರ್ತಾ ಇಲ್ಲ ಅಂತ ವಿಟಮಿನ್ ಸಿಗೋವಂಥದ್ದು ಯಾವುದೂ ನಾವು ತಿನ್ನಲ್ಲ. ಅದರಲ್ಲೂ ನನ್ನ ಥರ ಯಾರಿಗಾದರೂ ಬ್ಲಡ್ ಕಡಿಮೆ ಇದೆ ಅಂತ ಹೇಳಿದ್ರೆ, ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೇರ್ತಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅರ್ಧ ತಿಂದು ಅರ್ಧ ವಾಮಿಟ್ ಮಾಡಿದ್ರೂ ಚಿಂತೆ ಇಲ್ಲ. ಅಟ್ಲೀಸ್ಟ್ ಅದರಲ್ಲಿ ಇಷ್ಟಾದರೂ ಹೊಟ್ಟೆಯಲ್ಲಿ ಇದ್ದೇ ಇರುತ್ತೆ. ನಾವು ಇಷ್ಟು ತಿಂದಾಗ ಇಷ್ಟು ಇದ್ದೇ ಇರುತ್ತೆ. ಸೊ, ದಾಳಿಂಬೆ ಹಣ್ಣು, ಪ್ರೋಟೀನ್ಸು ಮತ್ತು ಸೊಪ್ಪು, ಅಟ್ಲೀಸ್ಟ್ ಏನೂ ತಿನ್ನೋಕ್ಕಾಗ್ತಾಯಿಲ್ವಾ, ಕ್ಯಾರೆಟು ಈ ಥರದ್ದು ಏನಾದರೂ ತಿಂತಾನೇ ಇರಿ ನೀವು. ಇಲ್ಲ ಅಂತ ಹೇಳಿದ್ರೆ ನನ್ನಂಗೆ 5 ತಿಂಗಳು, 4 ತಿಂಗಳು ಈ ಥರ ಅಬೋಷನ್ ಆಗ್ತಾನೆ ಇರುತ್ತೆ. ಸೊ, ಮೇಯ್ನಾಗಿ ರೀಸನ್ನು, ನಾನು ಅವ್ರು ಏನೇ ಕೊಟ್ಟರು ನಾನು ತಿಂತಿರಲಿಲ್ಲ. ಈಗ ನಾವು ಬಂದು ನಾನ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ, ಈವನ್ ನಾನು ರಿತಿಕ್ಷನ್‌ದ್ರಲ್ಲೂ ಅಷ್ಟೇ, ಯಾರದ್ರಲ್ಲೂ ಅಷ್ಟೇ 8 ಮಂತ್ಸ್ 9 ಮಂತ್ಸ್ ಆಗೋವರೆಗೂ ನಾನು ನಾನ್ ವೆಜ್ಜು ಕೂಡ ಸೇರ್ತಾನೆ ಇರಲಿಲ್ಲ ನನಗೆ. ಬಟ್ ಗೊತ್ತಾಗಲಿಲ್ಲ ನನಗೆ ತಿನ್ನಲೇಬೇಕು ಅಂತ. ಅವ್ರು ಏನೇ ಕೊಟ್ರೂ ನಾನು ತಿಂತಾ ಇರಲಿಲ್ಲ. ಈ ಥರ ಎಡವಟ್ಟು ಮಾಡಿಕೊಂಡು ಹಿಂಗೆ ಅಂದರೆ ನಿಶ್ಶಕ್ತಿ ಜಾಸ್ತಿ ಇತ್ತು. ಅದರಲ್ಲೂ ನನಗೆ 5-6 ಅಬೋಷನ್ಸ್ ಆಗಿರೋದ್ರಿಂದ, ಆಮೇಲೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಗೊತ್ತಿರಲ್ಲ, 1 ಮಂತ್ ಪೀರಿಯಡ್ಸ್ ಆಗಿಲ್ಲ ಅಂದರೆ ಈಗೇನು ಪ್ರೆಗ್ನೆನ್ಸಿ ಚೆಕ್ ಮಾಡೋದು ನಮಗೆ ಗೊತ್ತಾಗಿರುತ್ತೆ. ಸೊ, ಇವಾಗ ಟೆಕ್ನಾಲಜಿನೂ ಕೂಡ ಅಷ್ಟೇ ಮುಂದುವರೆದಿದೆ. ಚೆಕ್ ಮಾಡ್ಕೊಳ್ಳಿ, ಫಸ್ಟ್ ಮಂತ್, ಸೆಕೆಂಡ್ ಮಂತ್ ಆಗಿಲ್ಲ ಅಂತ ಹೇಳಿದ್ರೆ. ನಾನೇನು ಮಾಡ್ತಾಯಿದ್ದೆ, ಪೀರಿಯಡ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಸಾಕು, ಏನೂ ಇಲ್ಲ ಬಿಡು, ಏನೂ ಇಲ್ಲ ಅಂತ ಈ ಥರ ಮಾಡ್ಕೊತಾ ಇದ್ದೆ. ಸೊ, ಆ ಥರ ನೆಗ್ಲೆಕ್ಟ್ ಮಾಡಿಕೊಂಡು ಲಾಸ್ಟಿಗೆ ನಾನು ಫುಲ್ಲು ಸುಸ್ತಾದಾಗ, ಆಗ್ತಾನೇ ಇಲ್ಲ ಅಂತ ಹೇಳಿದಾಗ ಹಾಸ್ಪಿಟಲ್ಗೆ ಹೋಗಿ ಸೊ ಚೆಕ್ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡಿಕೊಂಡು, ಆಮೇಲೆ ನನಗೆ ಸೇರ್ತಾನೆ ಇರಲಿಲ್ಲ. ಊಟ ಆಗಲಿ ಏನೇ ಆಗಲಿ ಏನೂ ಸೇರ್ತಾನೆ ಇರಲಿಲ್ಲ, ನಾನು ಕನ್ಫರ್ಮ್ ಮಾಡಿಸ್ಕೊಳೋ ಅಷ್ಟರಲ್ಲಿ. ಸೊ, ನಂತರ ತಪ್ಪನ್ನ ನೀವು ಮಾಡಬೇಡಿ. ದಯವಿಟ್ಟು 1 ಮಂತ್ 1 ತಿಂಗಳು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ 15 ದಿನ ಬಿಟ್ಟು, ಇನ್ ಕೇಸ್ ಸಪೋಸ್ ಈಗ ಸೊ ನಿಮ್ಮದು 10th ಡೇಟ್ ಇತ್ತು ಅಂತ ಹೇಳಿದ್ರೆ, 10th ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಇನ್ 15 ಡೇಸ್ ಬಿಟ್ಟು, ದಟ್ 25 ಡೇಸ್ ಅಲ್ಲಿಗೆ 10ರಿಂದ ನಿಮ್ಮ ಮತ್ತೆ 15 ದಿನ ಬಿಟ್ಟು ಮತ್ತೆ ಅವಾಗ ಕನ್ಫರ್ಮ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಆದಷ್ಟು ಸ್ಟಾರ್ಟಿಂಗ್ ಚೆನ್ನಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ. ಸೊ, ನಿಮ್ಗೆ ಯಾವಾಗ ಸೇರಲ್ಲ ಅಂತ ಅನಿಸುತ್ತೋ ಅಲ್ಲಿವರೆಗೂ ಫಸ್ಟ್ ಸ್ಟಾರ್ಟಿಂಗ್ ಸೇರ್ತಾನೆ ಇರುತ್ತೆ. ಆಮೇಲೆ ಒಂದು 2 ತಿಂಗಳಾದಮೇಲೆ ವಾಮಿಟು ಅದು ಇದು ಸ್ಟಾರ್ಟ್ ಆಗುತ್ತೆ. ಸೊ, ಅಲ್ಲಿವರೆಗೂ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ತಿನ್ನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ವೆಯ್ಟ್ ಎತ್ತಬೇಡಿ. ಸೊ, ಎಷ್ಟೊಂದು ಜನ ಹೇಳ್ತಾರೆ, ಕೆಲವರು ಅತ್ತೆದಿರ ಮನೇಲಿ ಹೋಗಿದ ತಕ್ಷಣ ನೀನು ಕೆಲಸ ಮಾಡಲ್ಲ, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ. ನನಗೆ ಅನ್ಸಿದ ಪ್ರಕಾರ ಆಗಿನ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ಕೆಲಸ ಮಾಡಬೇಕು. ಬಟ್ ಸ್ಟಾರ್ಟಿಂಗ್ ಡೇಸಲ್ಲಲ್ಲ, ತುಂಬ ಕೇರ್ಫುಲ್ಲಾಗಿರಿ. ನಾನು ಗೊತ್ತಿಲ್ದಿರ 5th ಅಬೋಷನ್ ಆಗಿದ್ದು, ವೆಯ್ಟ್ ಎತ್ಬಿಟ್ಟೆ. ಸೊ, 3 ತಿಂಗಳಾಗಿತ್ತು, ಏನೂ ಆಗಲ್ಲ ಅಂಥೇಳಿ ಜಸ್ಟ್ ನಾನು ಒಂದು ಬಿಂದಿಗೆ ನೀರು ಎತ್ತಿದ್ದಷ್ಟೇ. ಒಂದು ಬಿಂದಿಗೆ ನೀರು ಎತ್ತಿದ್ದು 5 ನಿಮಿಷಕ್ಕೇ ನನಗೆ ಅಬಾರ್ಟ್ ಆಯಿತು. ಸೊ, ವೆಯ್ಟ್ ಅಂತೂ ಯಾರೂ ಎತ್ತಬೇಡಿ. ಕನಿಷ್ಠ ಅಂದ್ರೂ 5 ತಿಂಗಳು ತುಂಬಿ 6ಕ್ಕೆ ಬೀಳೋವರೆಗೂ ಯಾರೂ ಭಾರ ಎತ್ತಕ್ಕೆ ಹೋಗಬೇಡಿ. ಸ್ವಲ್ಪ ಕೇರ್ಫುಲ್ಲಾಗಿರಿ.
ಆಮೇಲೆ 8 ತಿಂಗಳು ತುಂಬಿ 9 ತಿಂಗ್ಳಿಗೆ ಬಿದ್ದಾಗ ಮನೆ ಕೆಲಸ ಆಗಿರ್ಬೋದು ಅಥವಾ ನೀವು ಕುತ್ಕೊಂಡು ನೆಲ ಒರೆಸೋದು, ಕಡ್ಡಿಲೂ ಒರ್ಸಕ್ಕೆ ಹೋಗಬೇಡಿ. ಎಕ್ಸ್ಕ್ಯೂಸ್ ಮೀ. ಸೊ ಕಡ್ಡಿಲೂ ಒರ್ಸೋಕ್ಕೆಲ್ಲ ಹೋಗಬೇಡಿ. ಕುತ್ಕೊಂಡು ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಅಥವಾ ಕಾಲು ಮಡ್ಚ್ಕೊಂಡು ತರಕಾರಿ ಕಟ್ ಮಾಡೋದು, ಮನೆ ಒರೆಸೋದು ಈ ಥರದ್ದೆಲ್ಲ ನನ್ನ ಕೈಯಲ್ಲಿ ಅಮ್ಮ ಮಾಡಿಸ್ತಾಯಿದ್ರು. ಹಾಗಾಗಿ ರಿತಿಕ್ಷಾ ನಾರ್ಮಲ್ಲೇ ಆಗಿದ್ದು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನಗೆ ಈ ಅಬಾರ್ಟ್ ಎಲ್ಲ ಆದಮೇಲೆ ಮಕ್ಕಳೇ ಬೇಡ ಅಂದ್ಕೊಂಡ್ಮೇಲೆ ಒಂದು ಋತ್ವಿಕ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಯಿತು. ಸೊ ಋತ್ವಿಕ್ ಪ್ರೆಗ್ನೆಂಟಲ್ಲಿ ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಯಾವುದೇ ಒಂದು ಮೆಡಿಸನ್ನು ನಾನು ತಗೊಳ್ಳೇ ಇಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಒಂದು ಮೈಂಡಲ್ಲಿ ಆಗ್ಬಿಟ್ಟಿತ್ತು, ಇಷ್ಟೊಂದು ಖರ್ಚು ಮಾಡಿದ್ದೀನಿ ಪ್ರೈವೇಟಲ್ಲೆಲ್ಲ, ನಾನು ಎಷ್ಟು ಖರ್ಚು ಮಾಡಿದ್ರೂ ಸೊ ಯಾವ ಮಗುನೂ ಉಳ್ಕೊಂಡೇ ಇಲ್ಲ. ಅದು ಏನಾದರೂ ಆಗಲಿ ಈ ಸಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ನಾನು ತೋರಿಸ್ಕೋತೀನಿ ಅಂತ ಹೇಳಿ ನಮ್ಮನೆ ಪಕ್ಕನೇ ಇಲ್ಲೇ ಗಂಡಸಿಲ್ಲೇ ಹಾಸ್ಪಿಟ್ಲ್ ಇದೆ, ಇಲ್ಲೇ ತೋರಿಸ್ಕೊಳ್ತಾ ಇದ್ದೆ. ಅವ್ರು ಏನೇ ಮಾತ್ರೆ ಕೊಟ್ರು ಸುಮ್ಮನೆ ಏನೋ ಕಾಟಾಚಾರಕ್ಕೆ 1, 2 ತಿನ್ನೋದು, ಆಮೇಲೆ ಹಾಗೆ ಬಿಡೋದು, ಈ ರೀತಿ ಮಾಡ್ತಾಯಿದ್ದೆ. ಇನ್ನು ನಾನು ತೋರಿಸ್ಕೊಂಡಿದ್ದು ಎಲ್ಲ ಕೂಡ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ. ಸ್ಕ್ಯಾನಿಂಗಿಗೆ ಮಾತ್ರ ನನಗೆ ಹಾಸನಿಗೆ ಬರ್ಕೊಟ್ಟಿದ್ರು. ಹಾಸನಲ್ಲಿ ಸಾಗರ್ ಅನ್ನೋ ಅಂದರೆ ಇದು ಮೆಗಾಮಾರ್ಟೇನೋ ಏನೋ ಇದೆ ಅದು. ಹೌದು, ಮೆಗಾಮಾರ್ಟೇ. ಆ ಮೆಗಾಮಾರ್ಟ್ ಆಪೋಸಿಟಲ್ಲೇ ಅಂದರೆ ಇನ್ನು ನೆಕ್ಸ್ಟ್ ಅಪೋಸಿಟಲ್ಲಿ ಸಾಗರ್ ಸ್ಕ್ಯಾನಿಂಗ್ ಸೆಂಟರ್ ಅಂತ ಇದೆ. ಸೊ ನಾನು ಅಲ್ಲೇ ಸ್ಕ್ಯಾನ್ ಮಾಡಿಸ್ಕೊಳ್ತಾ ಇದ್ದಿದ್ದು. ನನಗೆ ಆಲ್ಮೋಸ್ಟ್ ಡಿಫ್ರೆನ್ಸ್ ತುಂಬಾ ಇತ್ತು ನನಗೆ. ಸೊ ಆ ಬೇಬಿಗೂ ಈ ಬೇಬಿಗೂ ತುಂಬ ಡಿಫ್ರೆನ್ಸ್ ಇತ್ತು. ನಾನೊಂದು 90% ನಾನು ಬಾಯೇ ಆಗೋದು ಅಂತ ಅಂದ್ಕೊಂಡಿದ್ದೆ. ರಿತಿಕ್ಷನ್ ಪ್ರೆಗ್ನೆನ್ಸಿಲಿ ಬರೀ ಏನೋ ಸಿಹಿ ತಿನ್ನಬೇಕು ಅಂತ ಅನ್ಸೋದು. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅವಳದು ಹೊಟ್ಟೆ ಶೇಪೇ ಒಂಥರ, ಇದೇ ಒಂಥರ. ಇವನರಲ್ಲಿ ತುಂಬ ಸ್ಪೈಸಿ. ಬಟ್ ಆದರೂ ನನಗೆ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನನಗೆ ಯಾವ್ದು ಎಷ್ಟೊಂದು ಅಬಾರ್ಟ್ ಆಯಿತು ಅಂತ ಹೇಳಿದ್ನಲ್ಲ, ಸೊ ಅದೆಲ್ಲ ಆಲ್ಮೋಸ್ಟ್ ಗರ್ಲ್ ಬೇಬಿನೇ ನನಗೆ ಆಗಿದ್ದಿದ್ದು. ಸೊ ಹಾಗಾಗಿ ಹೇಳ್ಕೊಂಡ್ರೆ ಏನಾದರೂ ಅಂತಾರೆ ಅಂತ ನನಗೇನೇ ಆಸೆ ಇದ್ದರೂ ಕೂಡ ಅದನ್ನು ನಾನು ಹೇಳ್ಕೊಂಡಿರಲಿಲ್ಲ. ಬೇಡ, ನನಗೇನಾದರೂ ಆಗಲಿ ಚೆನ್ನಾಗಾಗಲಿ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸ್ಕ್ಯಾನಿಂಗ್ ಒಂದು ಬಿಟ್ಟರೆ ಇನ್ನೆಲ್ಲ ನಾರ್ಮಲಾಗೇ ಇತ್ತು. ಸೊ ಈ ಪ್ರೆಗ್ನೆನ್ಸಿಲೂ ಅಷ್ಟೇ 5 ತಿಂಗಳಾದಮೇಲೆ ನಾನು ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. 7 ತಿಂಗಳಾದಮೇಲೆ ನೆಲ ಒರೆಸೋದು, ಬಟ್ಟೆ ಒಗೆಯೋದು ಈ ಥರ ಮಾಡ್ಕೊಂಡಿದ್ದೆ. ಇದು ನಾರ್ಮಲ್ಲೇ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಇನ್ನೇನು 2 ಡೇಸ್ ಇದೆ ಡೆಲಿವರಿ ಡೇಟು ಅಂತ ಹೇಳಿದರು. ಇನ್ನು 2 ದಿನ ಇದೆ, ನಾರ್ಮಲ್ಲೇ ಆಗುತ್ತೆ, ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಗಂಡಸಿಲ್ಲೇ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ಖುಷಿಯಲ್ಲೇ ಇದ್ವಿ. ಬಟ್ ಅದು ಅನ್ಫಾರ್ಚುನೇಟ್ಲಿ ಏನೋ ಗೊತ್ತಿಲ್ಲ, ನನಗೆ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ನನಗದು ಗೊತ್ತಾಗ್ತಾನೂ ಇರಲಿಲ್ಲ ಈ ಥರ ಆಗುತ್ತೆ ಅಂತ. ಸಡನ್ನಾಗಿ ಅಮ್ಮನ ಕರೆದು ನಾನು ಹೇಳಿದೆ. ಸೊ ಅಮ್ಮ ಇಲ್ಲ, ಹಾಸ್ಪಿಟ್ಲಿಗೆ ಹೋಗೋಣ, ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಕರ್ಕೊಂಡೋದ್ರು. ಆವತ್ತೇ ನನಗೆ ಆಸೆ ಅಂತ ಹೇಳಿ ಮಟನ್ ಸಾಂಬಾರು ಕೂಡ ಮಾಡಿಸ್ಕೊಂಡಿದ್ದೆ ತಿನ್ನೋಣ ಅಂತ. ಬಟ್ ಇಲ್ಲ, ಇಮಿಡಿಯೇಟಾಗಿ ಅಡ್ಮಿಂಟ್ ಆಗಬೇಕು ಕಣೆ, ಹಿಂಗೆಲ್ಲ ಇರಬಾರ್ದು ಅಂತ ಹೇಳಿ ಕರ್ಕೊಂಡೋದ್ರು. ಕರ್ಕೊಂಡೋಗಿದ ತಕ್ಷಣ ಇಲ್ಲ, ಬೇರೆ ಹಾಸ್ಪಿಟಲ್ಗೆ ಹೋಗಿ, ಯಾಕಂತ ಹೇಳಿದ್ರೆ ನಾವಿರೋ ಕಡೆ ಸಿಸೇರಿಯನ್ಗೆ ಅವಕಾಶ ಇಲ್ಲ, ಬರೀ ನಾರ್ಮಲ್ ಡೆಲಿವರಿ ಅಷ್ಟೇ ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನಿರೋ ಏರಿಯಾದಲ್ಲಿ ಮಾಡೋದು. ಆಮೇಲೆ ಡಾಕ್ಟ್ರು ಬೇರೆ ಇಲ್ಲ, ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ. ಆಮೇಲೆ ಆ್ಯಸ್ ಯೂಶ್ವಲ್ ನನಗೂ ಬ್ಲಡ್ ಎಲ್ಲ ಸ್ವಲ್ಪ ಕಡಿಮೆ ಇರೋದ್ರಿಂದ ನನ್ನ ಮನಸ್ಸಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈಗ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋದರೆ ಅವ್ರ ಪ್ರೊಸೀಜರ್ ಅವ್ರು ಮಾಡಲೇಬೇಕು, ಅವ್ರ ಸ್ಕ್ಯಾನಿಂಗು ಮತ್ತು ಅವ್ರದ್ದು ಏನೇನಿದೆಯೋ ಸೊ ಅದೆಲ್ಲ ಮಾಡೋಷ್ಟರಲ್ಲಿ ಮತ್ತೆ ಲೇಟ್ ಆಗಿಬಿಡುತ್ತೆ. ಮತ್ತೆ ಲೇಟಾದರೆ ಏನಾಗುತ್ತೆ ಏನೋ. 9 ತಿಂಗಳು ಆಗಿಬಿಟ್ಟಿದೆ. ಈಗ ಮಗು ಹೋದರೆ ಮತ್ತೆ ಈಗ ಆಲ್ರೆಡಿ 5-6 ಅಬೋರ್ಷನ್ ಆಗಿಬಿಟ್ಟಿದೆ. ಇದು ಕೈಗೆ ಬಂದಿದ್ದು ಬಾಯಿಗೆ ಬಂದಂಗೆ ಆಗುತ್ತೆ. ಏನಾದರೂ ಆಗಲಿ ನೀವೇ ಬನ್ನಿ ಅಂತ ಹೇಳಿ ಅವ್ರನ್ನ ನಮ್ಮ ಜೊತೆನೇ ಕರ್ಕೊಂಡು ಹೋದ್ವಿ. ಪಾಪ ಡಾಕ್ಟ್ರು ಕೂಡ ತುಂಬ ಸಪೋರ್ಟಿವ್ ಆಗಿ ನಮಗೆ ಅರಸೀಕೆರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಸೊ ನಾರ್ಮಲ್ ಡೆಲಿವರಿ ಮಾಡಿದ್ರು. ಸೊ ಈಸಿಯಾಗಾಯಿತು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೆಂಗೆ ಏನಾಯಿತು ಮತ್ತು ಯಾವ ಬೇಬಿ ಅಂತ ಹೆಂಗೆ ಕಂಡುಹಿಡಿಯೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಯಾರಿಗಾದ್ರೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನಗೆ DM ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವೇ ಈಸಿಯಾಗಿ ಕಂಡುಹಿಡ್ಕೋಬೋದು ಗೈಸ್, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಗರ್ಲ್ ಬೇಬಿನ ಬಾಯ್ ಬೇಬಿನ ಅಂತ. ಸೊ ಅದನ್ನು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಗೈಸ್.